ಸರ್ ಅವರ ಉದ್ದೇಶ ಏನು ಅಂತಂದ್ರೆ ಇಲ್ಲಿ ಯಾರು ಮುಂದಾಳತ್ವ ತಗೊಂಡು ರೈತರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರನ್ನ ಜೈಲಿಗೆ ಕಳಿಸಿ ಅವರ ಕೆಲಸ ಕಾರ್ಯಗಳನ್ನ ಗೆದ್ಕೋಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇದೊಂದು ಕುತಂತ್ರ ಮಾಡಿ ಶಾಸಕರ ಏನು ಸ್ಥಳೀಯ ಶಾಸಕರಿದ್ದಾರೆ ಅವರು ಮತ್ತೆ ಸರ್ಕಾರ ಸೇರ್ಕೊಂಡು ಈ ಹೋರಾಟ ನಡೆಸ್ತಾ ಇರುವಂತ ರೈತರನ್ನ ಜೈಲ್ಗೆ ಹಾಕಿಸಿ ತದನಂತರ ಅವರ ಕೆಲಸನ ಮಾಡ್ಕೊಳ್ಳೋಕೋಸ್ಕರ ಅವರು ಮಾಡಿರುವಂತ ಒಂದು ಕುತಂತ್ರ. ಈ ಕುತಂತ್ರ ಯಾವುದೇ ಕಾರಣಕ್ಕೂ ನಡೆಯಲ್ಲ. ಇಲ್ಲಿ ನಮ್ಮ ಸ್ಥಳೀಯ ಏನು ರೈತರಿಗೆ ಇಡೀ ರಾಜ್ಯಾದ್ಯಂತ ಎಲ್ಲಾ ರೈತ ಸಂಘಟನೆಗಳು ಪ್ರತಿಯೊಬ್ಬರೂ ಅವರಿಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಅವರು ಕೇವಲ ಇಲ್ಲಿ ಹೋರಾಟ ಮಾಡ್ತಾ ಇರುವಂತ ರೈತರನ್ನ ಬೆದರಿಸ್ಬಿಟ್ರೆ ನಾವೇನೋ ನಮ್ಮ ಕೆಲಸ ಗೆದ್ಕೋಬಹುದು ಅಂತ ಅವ್ರು ಅನ್ಕೊಂಡಿದ್ರೆ ಅದು ಅವರ ಮುಟ್ಟಾಳತನ. ಇಲ್ಲಿ ಯಾವುದೇ ಒಬ್ಬ ರೈತನ ಮುಟ್ಟಿದ್ರೆ ಇಲ್ಲಿ ನಡೆಯೋ ಕೆಲಸನೇ ಬೇರೆ. ಇನ್ನು ಮುಂದಕ್ಕೆ ಇಲ್ಲಿವರೆಗೂ ಶಾಂತಯುತವಾಗಿ ಪ್ರತಿಭಟನೆ ಮಾಡ್ತಾರಂತ ರೈತರನ್ನ ಹತ್ತಿಕ್ಕೋಸ್ಕರ ಇವರು ಬೇಕಾಬಿಟ್ಟಿ ಕೇಸ್ಗಳನ್ನ ಹಾಕೊಂಡು ಇಲ್ಲಿ ಇಲ್ದಾರ ಮೇಲೆಲ್ಲ ಕೇಸ್ ಹಾಕಿದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲ ಮೋಸ್ಟ್ಲಿ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಮಾನ ಮರ್ಯಾದೆ ಏನಾರು ಇದ್ದಿದ್ರೆ ರೈತರ ಪರವಾಗಿ ನಿಲ್ತಾ ಇದ್ರಿ ಇವ್ರು ಸರ್ಕಾರ. ಮಾನ ಮರ್ಯಾದೆ ಇಲ್ದಾರ ಅಂತ ಇವ್ರು ಮಾಡೋ ಕೆಲಸ ಮಾಡ್ತಾ ಇದಾರೆ ಇವರು. ಇದೆಲ್ಲ ನಡೆಯಲ್ಲ. ಮುಖ್ಯಮಂತ್ರಿಗಳಿಗೆ ಸರ್ ನಾವಿವಾಗ ಏನು ನಮ್ಮ ಜೆಡಿಎಸ್ ನ ಲೀಗಲ್ ಸೆಲ್ ಇಂದ ಇವತ್ತು 20 ಜನ ಯಾರ ಮೇಲೆ ಕೇಸ್ ಹಾಕಿದ್ರೆ ಈಗ 11 ಜನದ ಹೆಸರಿದೆ. 11 ಜನಕ್ಕೆ ನಾವು ಬೇಲ್ಗೆ ನಾವು ಮೂವ್ ಮಾಡ್ತಾ ಇದೀವಿ. ಖಂಡಿತ ಅವ್ರ ಜೊತೆ ನಾವು ನಿಲ್ತೀವಿ ಸರ್, ರೈತರ ಜೊತೆ. ಹೌದು, ಯಾರೋ ಪ್ರೈವೇಟ್ ಗಾಡಿ ಡ್ರೈವರ್ ಒಬ್ರು ಮತ್ತೆ ಒಬ್ರು ಪೊಲೀಸರು ಇಬ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. 2 FIR ಆಗಿದೆ. ಅವ್ರ ಜೊತೆ ನಾವು ನಿಲ್ಲಕ್ಕೆ ಜೆಡಿಎಸ್ ನ ಲೀಗಲ್ ಟೀಮ್ ನಾವು ಯಾವಾಗಲೂ ಜೊತೆಲಿ ಇರ್ತೀವಿ ಸರ್. ಪ್ರಕಾಶ್ ಅವರು ಕರೀರಿ. ಸರ್ ಅವರ ಉದ್ದೇಶ ಏನು ಅಂತಂದ್ರೆ ಇಲ್ಲಿ ಯಾರು ಮುಂದಾಳತ್ವ ತಗೊಂಡು ರೈತರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರನ್ನ ಜೈಲಿಗೆ ಕಳಿಸಿ ಅವರ ಕೆಲಸ ಕಾರ್ಯಗಳನ್ನ ಗೆದ್ಕೋಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಇದೊಂದು ಕುತಂತ್ರ ಮಾಡಿ ಶಾಸಕರ ಏನು ಸ್ಥಳೀಯ ಶಾಸಕರಿದ್ದಾರೆ ಅವರು ಮತ್ತೆ ಸರ್ಕಾರ ಸೇರ್ಕೊಂಡು ಈ ಹೋರಾಟ ನಡೆಸ್ತಾ ಇರುವಂತ ರೈತರನ್ನ ಜೈಲ್ಗೆ ಹಾಕಿಸಿ ತದನಂತರ ಅವರ ಕೆಲಸನ ಮಾಡ್ಕೊಳ್ಳೋಕೋಸ್ಕರ ಅವರು ಮಾಡಿರುವಂತ ಒಂದು ಕುತಂತ್ರ. ಈ ಕುತಂತ್ರ ಯಾವುದೇ ಕಾರಣಕ್ಕೂ ನಡೆಯಲ್ಲ. ಇಲ್ಲಿ ನಮ್ಮ ಸ್ಥಳೀಯ ಏನು ರೈತರಿಗೆ ಇಡೀ ರಾಜ್ಯಾದ್ಯಂತ ಎಲ್ಲಾ ರೈತ ಸಂಘಟನೆಗಳು ಪ್ರತಿಯೊಬ್ಬರೂ ಅವರಿಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಅವರು ಕೇವಲ ಇಲ್ಲಿ ಹೋರಾಟ ಮಾಡ್ತಾ ಇರುವಂತ ರೈತರನ್ನ ಬೆದರಿಸ್ಬಿಟ್ರೆ ನಾವೇನೋ ನಮ್ಮ ಕೆಲಸ ಗೆದ್ಕೋಬಹುದು ಅಂತ ಅವ್ರು ಅನ್ಕೊಂಡಿದ್ರೆ ಅದು ಅವರ ಮುಟ್ಟಾಳತನ. ಇಲ್ಲಿ ಯಾವುದೇ ಒಬ್ಬ ರೈತನ ಮುಟ್ಟಿದ್ರೆ ಇಲ್ಲಿ ನಡೆಯೋ ಕೆಲಸನೇ ಬೇರೆ. ಇನ್ನು ಮುಂದಕ್ಕೆ ಇಲ್ಲಿವರೆಗೂ ಶಾಂತಯುತವಾಗಿ ಪ್ರತಿಭಟನೆ ಮಾಡ್ತಾರಂತ ರೈತರನ್ನ ಹತ್ತಿಕ್ಕೋಸ್ಕರ ಇವರು ಬೇಕಾಬಿಟ್ಟಿ ಕೇಸ್ಗಳನ್ನ ಹಾಕೊಂಡು ಇಲ್ಲಿ ಇಲ್ದಾರ ಮೇಲೆಲ್ಲ ಕೇಸ್ ಹಾಕಿದ್ದಾರೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲ ಮೋಸ್ಟ್ಲಿ ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಮಾನ ಮರ್ಯಾದೆ ಏನಾರು ಇದ್ದಿದ್ರೆ ರೈತರ ಪರವಾಗಿ ನಿಲ್ತಾ ಇದ್ರಿ ಇವ್ರು ಸರ್ಕಾರ. ಮಾನ ಮರ್ಯಾದೆ ಇಲ್ದಾರ ಅಂತ ಇವ್ರು ಮಾಡೋ ಕೆಲಸ ಮಾಡ್ತಾ ಇದಾರೆ ಇವರು. ಇದೆಲ್ಲ ನಡೆಯಲ್ಲ. ಮುಖ್ಯಮಂತ್ರಿಗಳಿಗೆ ಸರ್ ನಾವಿವಾಗ ಏನು ನಮ್ಮ ಜೆಡಿಎಸ್ ನ ಲೀಗಲ್ ಸೆಲ್ ಇಂದ ಇವತ್ತು 20 ಜನ ಯಾರ ಮೇಲೆ ಕೇಸ್ ಹಾಕಿದ್ರೆ ಈಗ 11 ಜನದ ಹೆಸರಿದೆ. 11 ಜನಕ್ಕೆ ನಾವು ಬೇಲ್ಗೆ ನಾವು ಮೂವ್ ಮಾಡ್ತಾ ಇದೀವಿ. ಖಂಡಿತ ಅವ್ರ ಜೊತೆ ನಾವು ನಿಲ್ತೀವಿ ಸರ್, ರೈತರ ಜೊತೆ. ಹೌದು, ಯಾರೋ ಪ್ರೈವೇಟ್ ಗಾಡಿ ಡ್ರೈವರ್ ಒಬ್ರು ಮತ್ತೆ ಒಬ್ರು ಪೊಲೀಸರು ಇಬ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. 2 FIR ಆಗಿದೆ. ಅವ್ರ ಜೊತೆ ನಾವು ನಿಲ್ಲಕ್ಕೆ ಜೆಡಿಎಸ್ ನ ಲೀಗಲ್ ಟೀಮ್ ನಾವು ಯಾವಾಗಲೂ ಜೊತೆಲಿ ಇರ್ತೀವಿ ಸರ್. ಪ್ರಕಾಶ್ ಅವರು ಕರೀರಿ.